ಕೆಪ್ಪೆ ಹಾರದಾಗಿತ್ತಲ್ಲ ಲಯ್ಯ ಲಯ್ಯ ನಿನ್ನ ಕರ್ಮದ ಲಯ್ಯ. ಏ ಪಾಪಣ್ಣ ಪಾಪುರ ಸೋದರ ಕುಂಟ ನೀವಿಬ್ರು ನಮ್ಮ ನೆಂಟ. ಮುರಿತೆ ನಿನ್ನ ಸೊಂಟ, ಒತ್ತೆ ನಿನ್ನ ಕಂಠ. ಓ ಪಾಪಣ್ಣ, ಓ ಅಣ್ಣ. ಹೀಗೆ ಹೇಳುವುದಕ್ಕೆ ಉದ್ದೇಶ ಇರಬಲ್ಲಯ್ಯ. ಏನಣ್ಣ? ನಿನ್ನ ಕುರಿತಾಗಿ ನೋಡಿದಾಗ ಅಯ್ಯೋ ಎನಿಸ್ತ ಉಂಟು. ಯಾಕೆ ಬಲ್ಲಯ್ಯ? ಯಾಕೆ? ಮೊದಲು ಹೇಗಿದ್ದವೋ ನೀನು, ಈಗ ಹೇಗಾಗಿ ಹೋದೆ? ಏನಾಯ್ತು? ಎಲ್ಲವೂ ಕುರಿತಾಗಿ ಯೋಚನೆ ಮಾಡುವುದು. ಮೊದಲು ನಿನ್ನ ಪದ್ಧತಿ ಇರುವುದು ಹೇಗೆ? ಹೇಗೆ? ಬೆಳಗಿನ ಜಾವದಲ್ಲಿ ಹೇಳ್ತಾ ಇದ್ದೀಯ. ಈಗಲೂ ಬೆಳಿಗ್ಗೆ ಹೇಳುದು ನಾನು. ನಾಳೆ ಮಧ್ಯೆ ಮೇಲೆ ಹೇಳ. ನೀನು ಸೊತ್ತ ಅಂತ ಹೇಳಿದ್ದಲ್ಲ, ಉದ್ಯೋಗ ನಿಲ್ಲದ್ದು, ಭಿಕ್ಷೆ ಪಾತ್ರೆಯೆಲ್ಲ ಹಿಡಿಯುವುದು, ಊರೂರೆಲ್ಲ ತಿರುಗಿ ಭವತಿ ಭಿಕ್ಷಾದೇಹಿ ಎನ್ನುವಾಗಿ ಬೇಡುವುದು. ಯಾರಾದರೂ ದೇಯರಲು ದಾನಿಗಳು ಕೊಟ್ಟದಿದ್ದರೆ ಬಂದದ್ದರಿಂದ ತನ್ನ ಉದರ ಪೋಷಣೆಯನ್ನು ಮಾಡಿಕೊಳ್ಳುವುದು ನಿನ್ನ ಮೊದಲಿನ ಪದ್ಧತಿಯಾಗಿತ್ತು. ಈಗ ಮತ್ತೆ ಹಾಗಲ್ಲ. ನಿನಗೆ ನಮ್ಮ ಮಹಾರಾಜರಲ್ಲಿ ಆಸರೆ ಎನ್ನುವುದು ಸಿಕ್ಕಿತು. ಯಾಕೆ ಬಲ್ಲೆಯ? ನಮ್ಮ ಮಹಾರಾಜರು ನಿನ್ನನ್ನು ಇಲ್ಲಿವರೆಗಾಗಿ ಕರೆತಂದು ತನ್ನ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿದ್ರು. ಕುದುರೆ ಆಲಯದಲ್ಲಿ ಸಂತೋಷದಲ್ಲಿ ಕಾಲವನ್ನು ಕಳೀತಾ ಇದ್ದೀಯ. ಅದೇ ರೀತಿ ಸಂತೋಷದ ಕಾಲ ಕಳೆಯಬಹುದು ಅಂತ ಯೋಚನೆ ಮಾಡಿದ್ದೀಯಾ? ಪರಿಸ್ಥಿತಿಯನ್ನ ಕಂಡಾಗ ಈಗ ಭಾವಿಸಬೇಕಾಗ್ತದೆ. ಅಲ್ಪರಿಗೆ ಐಶ್ವರ್ಯ ಬಂದಿದ್ದೆ ಹೌದು ಅಂತಾದ್ರೆ ಆಕಾಶಕ್ಕೆ ಕೊಡೆ ಹಿಡಿದಂತೆ. ಮೊದಲೆಲ್ಲ ಊರೂರು ತಿರುಗಾಟ ಮಾಡಿ ಭಿಕ್ಷೆನ ಬೇಡ್ತಾ ಇದ್ದವ, ಇಲ್ಲಿ ಈಗ ಎಲ್ಲವೂ ಉಂಟು ಎಂಬ ಕಾರಣಕ್ಕಾಗಿ ತಿಂದು ಕಾಲವನ್ನ ಕಳೆಯುತ್ತಾ ಇದ್ದವ ನೀನು. ಆದರೆ ಇದ್ದದ್ದು ಎಷ್ಟು ದಿವಸ ತಿಂದು ಬದುಕಬಹುದು ನೀನು? ಹೀಗೆ ತಿಂದು ಇಲ್ಲಿ ಕಾಲವನ್ನ ಕಳೆಯುವುದಲ್ಲ, ನೀನು ಮಾಡಬೇಕಾದ್ದೇನು ಕೇಳು. ಏನಣ್ಣ? ಮೊದಲಿನಂದದಿ ಊರನ್ನ ತಿರುಗಿ ಭಿಕ್ಷೆಯನ್ನ ಬೇಡಿ ಹೊಟ್ಟೆಯನ್ನ ಸಾಗಿಸ್ಕೊ ಹೋಗು. ಅಣ್ಣಂದಿರೇ, ಮೊದಲಿನ ಹಾಗೆ ಭಿಕ್ಷೆ ಬೇಡಬೇಕು ಹೋಗಬೇಕು ಅಂತ ಮನಸ್ಸುಂಟು ನನಗೆ. ಏನಾಗಿದೆ? ಆದ್ರೆ ಏನು ಮಾಡೋಣ ಹೇಳಿ? ನಾ ಬೇಡುವುದಕ್ಕೆ ಹೋದ್ರೆ ಇಲ್ಲಿ ಹೆಂಡತಿ ಮನೇಲಿ ಒಬ್ಬಳೇ ಇರ್ತಾಳಲ್ಲ. ಆ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಹೆಂಡತಿಗೆ ಏನ್ ಹೇಳಿದ್ದ? ನಿನ್ನ ಹೆಂಡತಿಗೆ ನಾವಿದ್ದೇವೆ ಅಂತ. ಯಾಕೆ? ನಮ್ಮ ರಕ್ಷಣೆ ಮಾಡುವುದಕ್ಕೆ. ಹೆಂಗರಳು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೇವೆ ಅಂತ. ಸುಳ್ಳಲ್ಲ. ನಾನು ಬೇಡ್ಲಿಕ್ಕೆ ಹೋದಾಗ ನನ್ನ ಹೆಂಡತಿ ರಕ್ಷಣೆ ಕೊಡ್ಲಿಕ್ಕೆ ನೀವು ಬರ್ತೀರಿ ನಮ್ಮನೆಗೆ. ಆಗ ನಿಮ್ಮ ಹೆಂಡತಿ ರಕ್ಷಣೆ ಕೊಡ್ಲಿಕ್ಕೆ ಯಾರನ್ನು ಕಳಿಸ್ತೀರೋ? ಒಂದ್ ದಿವಸ ಅವ ಬಂದ್ ರಕ್ಷಣೆ ಮಾಡ್ತಾ, ಒಂದ್ ದಿವಸ ನಾ ಬಂದ್ ರಕ್ಷಣೆ ಮಾಡ್ತೇವೆ. ನೀ ಹೆದರ್ಕೊಂಬೇಡ. ಒಳ್ಳೆ ಹೊಂದಾಣಿಕೆ. ಸುಳ್ಳಲ್ಲ. ಬಹಳ ಅಪರೂಪಕ್ಕೆ ಬಂದಿದ್ದೀರಿ. ತಿನ್ಲಿಕ್ಕೆ ಕುಡಿಲಿಕ್ಕೆ. ಯಾವ್ದು ಅಲ್ಲಿತ್ತ ತಿಂಬುಕೆ? ಅಲ್ಲೂ ಅದು ನನ್ನ ಕೆಲಸ. ನಿನ್ನ ಕೆಲಸ. ನೀನು ಕೊಡುವುದು ಯಾವ ಕೈಯಲ್ಲಿ? ಈ ಕೈಯಲ್ಲಿ. ಈ ಕೈಯಲ್ಲಿ ಕೊಟ್ಟದ್ದು ನಾವು ತಿನ್ನುವುದಾ? ಒಳ್ಳೆ ಉಪ್ಪಿನಕಾಯಿ ಸೌಟ್ ಇದ್ದಾಗ ಉಂಟು ಪುಣ್ಯಾತ್ಮ. ಯಾರೇ ಬೇಕಾದ್ರೆ ಬೇಡ ಅಂತಲ್ಲ, ಉಪಚಾರ ಮಾಡುವವರೇ ಮಾಡಿದ್ರೆ ಆತಿಥ್ಯ ಬೇಕು. ಓ, ನಿಮಗೆ ತಿನ್ಲಿಕ್ಕೆ ಬೇಕು. ತಿನ್ನುವ ಮನಸ್ಸುಂಟು. ಕೊಡುವವರೇ ಕೊಟ್ರೆ ತಿಂತೇವೆ. ನೀವು ಕೊಡುವವರ ಕೈಯಲ್ಲೇ ಕೊಡಿಸ್ತೇನೆ ನಾನು. ಆಯ್ತಪ್ಪ. ಗುಣ ಯಾರು ಬಂದಿದ್ದಾರೆ ನೋಡಿದ್ಯಾ? ಅಣ್ಣಂದಿರು. ಅತಿಥಿ ಸತ್ಕಾರ ಆಗಬೇಕಂತೆ. ಅವರಿಗೆ ಅತಿಥಿ ಸತ್ಕಾರ ಮಾಡು. ಏನಾದ್ರೂ ಕಡಿಮೆ ಆದ್ರೆ ಕರೆ. ಆಯ್ತಾ? ಬರ್ತೇನೆ. ಬಾಬಾ ನಮಸ್ಕಾರ. ಒಳ್ಳೇದಾಗ್ಲಿ. ಏನು ಮೈ ಮೇಲೆ ಬೀಳ್ತೀರಾ? ಇಲ್ಲಪ್ಪ, ಮುಟ್ಟಿ ನಮಸ್ಕಾರ ಮಾಡುವ ಅಂತ. ಮುಟ್ಟಿ ನಮ್ಮ ಆಶೀರ್ವಾದವಿಲ್ಲ ನಿಮ್ಮದು? ಮುಟ್ಟಿ ನಮಸ್ಕಾರ ಮಾಡಿದ್ರೆ ಕರಿಮಣಿ ಗಟ್ಟಿ ಆಗ್ತದೆ ಅಂತ ಹೇಳಿದ್ದಾರೆ. ನೀವು ನಮಸ್ಕಾರ ಮಾಡ್ತೀರಾ ಆಶೀರ್ವಾದ ಮಾಡ್ತೀರಾ? ಯಾರಿಗೆ? ನೀವು. ನಾನೀಗ ನಿನಗೆ ಆಶೀರ್ವಾದ ಮಾಡಿದ್ದು, ಮುಟ್ಟಿ ಆಶೀರ್ವಾದ ಮಾಡಿದ್ರೆ ಒಳ್ಳೇದಲ್ಲ. ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರೆ. ಸಣ್ಣ ಬಾಬಾ ನಮಸ್ಕಾರ. ಒಳ್ಳೇದಾಗ್ಲಿಪ್ಪ, ಎಲ್ರಿಗೂ ಒಳ್ಳೇದಾಗ್ಲಿ. ದೇವ್ರು ಒಳ್ಳೇದ್ ಮಾಡ್ಲಿ. ಈ ಆಶೀರ್ವಾದ ಬೇರೆ ಎಲ್ಲೂ ಕೇಳಿದಾಗ ಉಂಟಲ್ಲ? ಹಿರಿಯವರು. ಹೌದಾ? ಬಾಬಯ್ಯ, ಅಯ್ಯೋ ನಿಂತೇ ಇದ್ದೀರಿ. ಕುಳಿತುಕೊಳ್ಳಿ. ಆಯ್ತಪ್ಪ. ಯಾಕೆ ಕೆಳಗೆ ಕೂತಿದ್ದು? ಇದು ಕುಳಿತದ್ದು ಮುಂದಾಯ್ತು, ಹಾಸನ ಹಿಂದಾಯ್ತು. ಕುಳಿತದ್ದು ಮುಂದಾಯ್ತು, ಹಾಸನ ಹಿಂದಾಯ್ತು. ಹಾಸನವಲ್ಲ, ಹಾವೇರಿ ಅಲ್ಲ ಮರೆ. ಹಾಸನ. ಹಾಸನ ಬಾಬಾ ಆಸನ ಹಿಂದಾಗಿದ್ದಲ್ಲ, ಆಸನ ಇದ್ದಲ್ಲೇ ಇದೆ. ನೀವು ಕುಳಿತದ್ದೇ ಮಾತ್ರ ಮುಂದಾಗಿದ್ದು. ಬಾವಯ್ಯ, ನಿಮ್ಮ ಯೋಗ್ಯತೆಗೆ ಸರಿಯಾದ ಆಸನ ನಮ್ಮಲ್ಲಿಲ್ಲ. ನಮ್ಮ ಯೋಗ್ಯತೆ ಸರಿಯಾದ ಎಲ್ಲೂ ಇಲ್ಲ ಬಿಡ. ಹೌದಾ? ಗೊತ್ತಾಗಿದೆ ನಿಮ್ಗೆ? ಇದೆಲ್ಲ ಸಿಕ್ಕುದಲ್ಲ, ಇದ್ದುದ್ರಲ್ಲೇ ಕುಳಿತುಕೊಳ್ಳಿ. ಬಾವಯ್ಯ, ಕುಡಿಯುವುದಕ್ಕೆ ಅಭ್ಯಾಸ ಏನಾದಿ? ಕೂಡೋದಕ್ಕೆ ಇಷ್ಟೊತ್ತಿಗೆ ಸಿಕ್ಕುತ್ತಾ? ನಮ್ಮಲ್ಲಿದೆ. ಏನುಂಟು? ನೀರು. ನೀರೇ? ಬರೇ ನೀರು ಯಾವತ್ತಾರು ಕುಡಿದು ಉಂಟಾನ? ಒಂದು ದಿನ ಕುಡಿಲಿಲ್ಲ. ನೀರು ಬೇಡ. ಹಾಗೆ ಹೇಳಿದ್ರೆ ಯಾರು ಏನು ಕೊಡುವುದಿಲ್ಲ ಬಾವ ನಿಮಗೆ. ತಿನ್ನುವುದಕ್ಕೆ ಏನುಂಟು? ತಿನ್ನುವುದಕ್ಕೆ ರಾತ್ರಿ ಮಾಡಿದ ಅನ್ನ ಉಳಿದಿದ್ದಿದೆ, ಅದನ್ನೇ. ಹೌದಾ? ತಕೋ ನಾಯಿಗ ಅದಕ್ಕೆ ಹಾಕಿದ್ರೆ ನಿಮ್ಗಿಲ್ಲಲ್ಲ ಬಾವ. ಅದೊಂದು ವಿಷಯ. ಹೌದು, ನಮ್ಗೆ ಹಾಕಿದ್ರೆ ನಾಯಿಗಿಲ್ಲಲ್ಲ.
ಅದಕ್ಕೆಲ್ಲ ತೊಂದ್ರೆ ಇಲ್ಲ. ಬೇಡ ಬೇಡ ಬೇಡ, ಅದು ಉಪವಾಸ ಮಲಗೋದು ಬೇಡ. ಒಂದು ಕೆಲಸ ಮಾಡ, ನಾಯಿಗೂ ನಮಗೂ ಸೇರಿಸಿ ಹಾಕಿ. ಆಯ್ತು ಬಾಬಾ. ಆಯ್ತೆ ಅಂತ ನಾಯಿ ತಿಂಬ ನಾವು ತಿಂದ ಅಲ್ಲ ಅದಕ್ಕಿನ್ನೂ ಹಾಕ್ಲಿಲ್ಲ. ಅಲ್ಲ, ಅದಕ್ಕೆ ಹಾಕಿ ಇಟ್ಟದಲ್ವ ನೀವು ಬಂದಿರುತ್ತೆ ಬಾಬಾ. ನಮ್ಮ ನಾಯಿ ಹಾಕಿ ನಾವೇ ನಾಯಿ ಹಂಗೆ ನೀವು ಯಾಕೆ ಸುಮ್ಮನೆ ಮೈ ಮೇಲೆ ಹೇಳ್ಕೊಳ್ತೀರಿ? ನೀನು ಮೈ ಮೇಲೆ ಹಾಕ್ತಿದ್ಯಲ್ಲ. ಹಾಗಲ್ಲ, ಬಂದಿದ್ರಲ್ವಾ ತಿನ್ನುವುದಕ್ಕೆ. ಹಾಗೆ 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 ಬೇಡ್ವಾ? ಅಕ್ಕಂದ್ರೆ ಹೇಗಿದ್ದಾರೆ? ಅವಕ್ಕೆಲ್ಲ ಅಂತರವಾಗಿ ಬಡಿತ್ತು. ಆದ್ರೆ ಮೊಂಡೆ ಇದ್ದಾಗಿದ್ದು. ಏನು ಬಾಬಾ ಬಹಳ ತಾತ್ಸಾರದಲ್ಲಿ ಹೇಳ್ತಾ ಇದ್ದೀರಿ? ಅಯ್ಯೋ, ತಾತ್ಸಾರ ಅಲ್ಲಪ್ಪ, ಅವರಿಗೆಲ್ಲ ಏನು ತೊಂದರೆ ಕೇಳ್ತೇನೆ. ಅವರಿಗೆ ತೊಂದರೆ ಆಗಲಿಕ್ಕೆ ಏನು ಭಿಕ್ಷುಕರು ಮದುವೆ ಆದದ್ದ? ಏನು ಬಾಬಾ ಚುಚ್ಚಿ ಮಾತಾಡುವುದಾ? ಚುತ್ತ ಇಲ್ವಾ ಮತ್ತೆ? ನನಗೆ ಚುಚ್ಚೋದು ಗೊತ್ತಾಯಿಲ್ಲ. ನಿಮ್ಗೆ ಯಾಕೆ ಗೊತ್ತಾಗೋದು? ನೀವು ಚುಚ್ಚಿ ನನಗಲ್ವಾ? ಆಯ್ತು, ಇನ್ನು ಚುಚ್ಚುದಿಲ್ಲ ಬೇಡ. ಚುತ್ತ ಹೌದು ಚುಚ್ಚುದಿಲ್ಲ. ಬಾಬಯ್ಯ, ವಾ, ಈ ಕಡೆಗೆ ಬಂದದ್ದು ಯಾಕೆ ಗೊತ್ತಾಗಲಿಲ್ಲ? ಬಳಿರೆ ಬಳಿರೆ ಭುವನ ಸುಂದರಿ ಬಳಿರೆ 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 ಭುವನ ಸುಂದರಿ ಭುವನ ಸುಂದರಿ ಭುವನ ಸುಂದರಿ ಬಳಿರೆ 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 ಭುವನ ಸುಂದರಿ ಭುವನ ಸುಂದರಿ ನಾವು ಮೆಚ್ಚಿನಿಲ್ಲ ಒಳಿತಿಗಾಗಿ ನುಡಿವೆವಿದು ಸರಿ. ನಾವು ಮೆಚ್ಚಿನಿಲ್ಲ ಮೆಚ್ಚಿನಿಲ್ಲ ಒಳಿತಿಗಾಗಿ ಒಳಿತಿಗಾಗಿ ನುಡಿವೆವಿದು ಸರಿ. ನಾವು ಮೆಚ್ಚಿನಿಲ್ಲ ಒಳಿತಿಗಾಗಿ ನುಡಿವೆವಿದು ಸರಿ. ಒಳಿತಿಗಾಗಿ ನುಡಿವೆವಿದು ಸರಿಯೇ. ಬಳಿರೆ ಬಳಿರೆ ಭುವನ ಸುಂದರಿಯೇ, ನಾವು ಮೆಚ್ಚಿನಿಲ್ಲ ಒಳಿತಿಗಾಗಿ ನುಡಿವೆವಿದು ಸರಿ. ಮೆಚ್ಚಿನಿಲ್ಲ ಒಳಿತಿಗಾಗಿ ನುಡಿವೆ ಇದು ಸರಿ. ಓ ಭುವನ ಸುಂದರಿ ನುಡಿವೆವಿದು ಸರಿ. ರೂಪರಹಿತ ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ ರೂಪರಹಿತ ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ
ಕುಲವಿಗಿನ ರೂಪರಹಿತ ಕುಲವಿಗಿನ ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ ಉಳಿಯಲಾರ ಹೆಚ್ಚು ದಿವಸ ಉಳಿಯಲಾರ ಹೆಚ್ಚು ದಿವಸ ಉಳಿಯಲಾರ ಹೆಚ್ಚು ದಿವಸ ಎಂತ ಆಯ್ತಾ ಎಂತ ಆಯ್ತಾ ಲಲನೆ ವಿಕಲ ನಿವನ ಮಿತ್ತಿ ಓ ಲಲನೆ ಲಲನೆ ಓ ಲಲನೆ ವಿಕಲ ನಿವನ ನಿಚ್ಚಿ ವಿಕಲ ನಿವನ ನಿಚ್ಚಿ ಬಾಳ್ವೆ ಕೆಡಿಸಿ ತುಂಬೆ ಸತ್ಯ ನಿನ್ನ ಲಲನೆ ಓ ಲಲನೆ ಲಲನೆ ವಿಕಲ ನಿವನ ವಿಕಲ ಲಲನೆ ಲಲನೆ ಓ ಲಲನೆ 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 ವಿಕಲ ನಿವನ ನಿಚ್ಚಿ ಲಲನೆ ವಿಕಲ ನಿವನ ಲಲನೆ ವಿಕಲ ನಿವನ ಲಲನೆ ವಿಕಲ ನಿವನ ನಿಚ್ಚಿಯು ಲಲನೆ ಇವ ವಿಕಲ ನಿವನ ನಿಚ್ಚಿ ಬಾಳೆ ಕೆಡಿಸಿಕೊಂಬೆ ವಿಕಲನ ಈ ವಿಕಲನ ಲಲನೆ ವಿಕಲ ನಿವನ ನಿಚ್ಚಿ ನಿನ್ನ ಬಾಳೆ ಕೆಡಿಸಿಕೊಂಬೆ ಸತ್ಯ ಲಲನೆ ವಿಕಲ ನಿವನ ಮೆಚ್ಚಿ ಲಲನೆ ಅಂಗವಿಕಲ ನಿವನ ಲಲನೆ ಅಂಗವಿಕಲ ಅಂಗವಿಕಲ ನಿವನ ನೆಚ್ಚಿ ಬಾಳು ಕೆಡಿಸಿ ಕೊಂಬೆ ಸತ್ಯ ನಿನ್ನ ಬಾಳು ಕೆಡಿಸಿ ಕೊಂಬೆ ಸತ್ಯ ಉಳಿಯಲಾರ ಈತ ಉಳಿಯಲಾರ ಉಳಿಯಲಾರ ಹೆಚ್ಚು ದಿವಸ ಲಲನಿವಿ ಕಲನಿವನ ನಿಚ್ಚಿ ಬಾಳೆ ಕಿಡಿಸಿ ಕೊಂಬೆ ಸತ್ಯ ಲಲನಿವಿ ಕಲನಿವನ ನಿಚ್ಚಿ ಬಾಳು
ಅಂಗವಿಕಲ ನಿವನ ನೆಚ್ಚಿ ವಿಕಲ ನಿವನ ನೆಚ್ಚಿ ಬಾಳು ಕೆಡಿಸಿಕೊಂಡೆ ಸತ್ಯ ಬಳಿರ ಬಾಪುರ ಪೂತುರ ಪೂತು ಮಜರ ಶಹಬಾಸ್. ಯಾರನ್ನು ಮೆಚ್ಚುವುದು? ಯಾಕಾಗಿ ಮೆಚ್ಚುವುದು? ಅಲ್ಲ ಏನು ನೀ ಆ ಕಡೆ ಈ ಕಡೆ ನೋಡುವುದಕ್ಕೆ? ಅಲ್ಲ ಏನಿದೆ ಇಲ್ಲಿ ಅಂತದ್ದು? ಯಾರ್ಯಾರನ್ನ ಹೊಗಳಿದ್ದಲ್ಲ. ಹ? ಗುಣಸುಂದರಿ ಏನು? ನಿನ್ನನ್ನು ಹೊಳುವುದಕ್ಕೆ ಮುಂದಾದದ್ದು ನನ್ನನ್ನ? ಬಳಿರ ಬಳಿರ ಭುವನ ಸುಂದರಿ. ಯಾರು? ನೀನು? ನಾನ? ಹೌದಪ್ಪ. ನನಗಿಂತ ನನ್ನ ಅಕ್ಕಂದಿರು ಇಮ್ಮಡಿಯಾದ ಚೆಲುವೆಯರು. ಹೌದೊಂದು ಸುಡುಗಾಡ ರೂಪ ಅದು. ಅಷ್ಟು ಚಂದ ಇದ್ದಾರೆ. ಯಾರು? ನನ್ನ ಅಕ್ಕಂದಿರು, ನಿಮ್ಮ ಹೆಂಡತಿ. ಸಾಕು ಸುಮ್ಮನೆ ಇರ್ತೀಯ. ನಮಗ್ ಬೇರೆ ಗತಿ ಇಲ್ಲ, ನಾವು ಮದುವೆ ಆಗಿದೆ. ಹೌದು ಸುಡುಗಾಡ ರೂಪ ಹೌದು. ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಮದುವೆ ಆಗಿದ್ದ? ನಮ್ಗೆ ಹೆಣ್ಣು ಕೊಡುವವರಿಲ್ಲ, ಸಿಕ್ಕಿದ್ದೆ ನಮ್ಮ ಪುಣ್ಯ ಅಂತ ಮದುವೆ ಆದದ್ದು. ಹೌದಾ? ಇಲ್ಲಿದ್ರೆ ಹಾಗೆ ಸಾಯ್ಬೇಕಿತ್ತು. ಆದ್ರೆ ಪ್ರಪಂಚದಲ್ಲಿ ನಾವು ಹೆಣ್ಣು ಮಕ್ಕಳನ್ನ ನೋಡ್ಲಿಲ್ಲ ಅಂತಲ್ಲ. ನಿಮ್ಮ ಜೀವಮಾನದಲ್ಲಿ ಅದೇ ಕೆಲಸವೇನು? ನೋಡಿದ್ರೆ ಎಷ್ಟು ಬೇಗ ಅರ್ಥ ಮಾಡ್ಕೊಂಡೆ. ಗಂಡು ಮಕ್ಕಳಿಗಿಂತಲೂ ಹೆಣ್ಣು ಮಕ್ಕಳನ್ನೇ ನಾವು ನೋಡುವುದು. ಹೌದಾ? ಕಾರಣ ನಮ್ಮದು ಹೆಂಗರಳು. ಹ ಹೆಣ್ಣು ಮಕ್ಕಳಿಗೆ ಎಲ್ಲಿಯಾದ್ರೂ ಒಂದು ತೊಂದರೆ ಆಯ್ತು ಅಂತಾದ್ರೆ ಆ ಕ್ಷಣಕ್ಕೆ ಹೋಗಿ ಹ ಅವರಿಗೆ ಸಹಾಯ ಮಾಡುವವರು ನಾವು. ಹೌದಾ? ಆ ಹೆಣ್ಣು ಮಕ್ಕಳಿಗೆ ಆ, ಎಲ್ಲಾದ್ರೂ ವಯಸ್ಸಾದ ಮುದುಕಿಯರು ಕಷ್ಟದಲ್ಲಿ ಸಿಲುಕಿದ್ರೆ ಅವು ಸಹಾಯವಲ್ಲ ನಮ್ಗೇನು ಬೇಕ ಇದು? ಯಾಕೆ? ಅಲ್ಲ, ಎಳೆಯ ಪ್ರಾಯದ ಹೆಣ್ಣು ಮಕ್ಕಳಿಗೆ ಕಷ್ಟ ಬಂದ್ರೆ ಹೋಗ್ತೀರಿ. ಹೌದು, ನಮ್ದು ವಯಸ್ಸಿನ ಮಿತಿ ಉಂಟು. ಹ 18ರಿಂದ 35 ಒಳಗೆ ಮಾತ್ರ ನಮ್ಮದು ಸೀಮಿತ ಸಹಾಯ ಮಾಡುದು. ಆಮೇಲೆ ಇಲ್ಲ. 35 ಮೇಲೆ ಬದುಕಿ ಪ್ರಯೋಜನ ಏನು? ಇನ್ನೆಲ್ಲ ಎಂತ ಅಂದ್ರೆ 35ಕ್ಕೆ ಎಲ್ಲ ಆಸೆಯು ಎಲ್ಲ ಮುಗೀತು ಬಿಡಿ. ಹ? ಹಾಗೆ ಆದ್ರೆ ನೀವಿನ್ನು ಇದ್ದೀರಿ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಹ ಹ ಹ ಆಹಾ. ಆದ್ರೆ ನೀನು ಹಾಗಲ್ಲ, ಬಹಳಷ್ಟು ಚೆಲುವೆ. ಹ ನಿನ್ನನ್ನು ಕಂಡ್ರೆ ಮತ್ತೊಮ್ಮೆ ಕಾಣಬೇಕಂತ ಬಯಕೆ ಯಾರಿಗೂ ಆಗಬೇಕು. ಆದ್ರೆ ನಿನ್ನನ್ನು ಕಂಡಾಗ ನನಗೆ ಇವತ್ತು ಪಾಪ ಅನಿಸ್ತಾ ಉಂಟೆ. ಯಾಕೆ? ಕಾರಣ ಉಂಟು. ಏನು? ಪ್ರಪಂಚದಲ್ಲಿ ಯಾವುದೇ ಒಂದು ಹೆಣ್ಣು ಮಕ್ಕಳಾಗಿರಲಿ ತಮ್ಮ ಜೀವನದಲ್ಲಿ ಮದುವೆ ಆಗುವಂತ ಗಂಡು ಹೇಗಿರಬೇಕು ಅಂತ ಬಯಸ್ತಾರೆ. ಹೇಗೆ? ಹಣವಂತನಾಗಿರಬೇಕು, ಗುಣವಂತನಾಗಿರಬೇಕು, ಚಲವಂತನಾಗಿರಬೇಕು, ರೂಪವಂತನಾಗಿರಬೇಕು, ಯೌವನವಂತನಾಗಿರಬೇಕು, ಒಟ್ಟಿನಲ್ಲಿ ನನ್ನ ಹಾಗಿರ್ಬೇಕು ಅಂತ ಹೆಣ್ಣು ಮಕ್ಕಳು ಬಯಸ್ತಾರೆ. ನೀವೇ ಹೇಳ್ಕೊಳ್ಳೋದು. ಮತ್ತೆ ಯಾರು ಹೇಳೋರು ಇಲ್ಲಲ್ಲ. ಹ ಹಾಗಂತ ಎಲ್ಲ ಗುಣವು ನನ್ನಲ್ಲಿದ್ದ ಕಾರಣ ನನ್ನನ್ನೇ ಹೋಲಿಸಿಕೊಂಡದ್ದು. ಹಾಗೆಯೇ ನಿನ್ನನ್ನು ಕಂಡಾಗ ಪಾಪನಿಸುವುದು ಯಾಕೆ? ಯಾಕೆ? ಹೋಗಿ ಹೋಗಿ ನಿನಗೆ ಮದುವೆ ಮಾಡಿಸಿದ್ದು ಯಾರನ್ನ? ಆ ಕುರುಡ, ಆ ಕುಂಟ, ಅಂಗವಿಕಲ. ಜಾಗ್ರತೆ ನೋಡಿ, ನನ್ನ ಕುರಿತು ಮಾತಾಡಿ. ನನ್ನ ಗಂಡನ ವಿಷಯ ಎಲ್ಲ ಬೇಡ ನಿಮ್ಗೆ. ಅಯ್ಯೋ, ನಾನು ಹೇಳದೆ ಹೋದೆ ಅಂತಾದ್ರೆ ವಿಚಾರ ನಿನಗೆ ಅರ್ಥವಾಗುವುದಿಲ್ಲ. ಅವನನ್ನು ಸರಿಯಾಗಿ ನೋಡು. ಅವನ ಕಣ್ಣಲ್ಲಿ ಉಂಟು, ಅವನ ಮೂಗೆಯಲ್ಲಿ ಉಂಟು, ಅವನ ಬಾಯಲ್ಲಿ ಉಂಟು, ಅವನ ಕಾಲಲ್ಲಿ ಉಂಟು, ಅವನ ಕೈಯಲ್ಲಿ ಉಂಟು, ಅವನ ಹೃದಯಲ್ಲಿ ಉಂಟು, ಅವನ ದಿದೆಯಲ್ಲಿ ಉಂಟು. ಒಂದು ಗೊತ್ತಾಗುವುದಿಲ್ಲ. ಒಂದ್ ಕೆಲಸ ಮಾಡಿ. ಏನು? 1-2 ತಿಂಗಳು ನಿಮ್ಮನೆ ಕರ್ಕೊಂಡೋಗಿ ಇಟ್ಕೊಂಡು ಅದೆಲ್ಲ ಉಂಟು ಇದ್ರುಂಟು ಎಲ್ಲ ಹುಡುಕಿ. ಕಣ್ಣು, ಕಿವಿ, ಮೂಗು ಎಲ್ಲ. ನಮಗೆ ಅಂತ ಅಗತ್ಯ ಉಂಟಾ? ಮತ್ತೆ ನಿಮಗೇನು ಕಷ್ಟ? ಹಾಗಲ್ಲ. ಆ ಶಟರನ್ನ ಕಟ್ಟಿಕೊಂಡು ನೀನು ಹೇಗೆ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಉಂಟು? ಅವ ಬದುಕಿದ್ರೆ ಇನ್ನೆಷ್ಟು ದಿವಸ ಬದುಕುವ? ಜಾಗ್ರತೆ ನೋಡಿ. ಈಗ ಸರಿ ಇದ್ದವರೇ ಬೇಗ ಬೇಗ ಹೋಗುವುದು. ಹೌದೌದು, ಒಂದು ವಿಷಯ ನೆನಪಿರ್ಲಿ. ಹೌದಪ್ಪ, ಅಂತವರೆಲ್ಲ ಹಾಗೆ ಗಟ್ಟಿ ಇರ್ತಾರೆ. ಅವ ಇದ್ದು ವ್ಯರ್ಥ. ಅವನು ಕಟ್ಟಿಕೊಂಡು ನಿನಗೆ ಯಾವ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದೋ ನಮ್ಮಿಬ್ಬರಲ್ಲಿ ಯಾರನ್ನು ಬೇಕಾದರೂ ಆಯ್ಕೆ ಮಾಡಿಕೊಂಡು ನಿನಗೆ ಸಂಪೂರ್ಣ ಸುಖ ಕೊಡೋದಕ್ಕೆ ಸಿದ್ಧರಾಗಿದ್ದೇವೆ. ಬಾ. ಏನು ಭಾವ ಇದು? ಏನು ಹಿತವೇ ನಿಮಗೆ ಪರರ ಸತಿಯ ಗತಿಯ ಟೀಕಿಸುವುದನ್ಯಾಯ
ಸತಿಯ ಟೀಕಿಸುವುದನ್ಯಾಯ ಸತಿಯ ಧರ್ಮ ತಿಳಿದುಕೊಳ್ಳಿ ಮಾತನು ತುರಲು ಸತಿಯ ಧರ್ಮ ತಿಳಿದುಕೊಳ್ಳಿ ಮಾತನು ತುರಲು ಸತಿಯ ಧರ್ಮ ತಿಳಿದುಕೊಳ್ಳಿ ಮಾತನು ತುರಲು ಏನು ಬಾವ ಇದು? ಏನಾಯ್ತು? ಯಾಕಿಂತ ಮಾತುಗಳನ್ನ ಆಡ್ತಾ ಇದ್ದೀರಿ? ತಪ್ಪಿದೇನಾ? ಸ್ವಲ್ಪ ದೂರ ನಿಂತ್ಕೊಳ್ಳಿ. ಅಲ್ಲ, ಏನಾಯ್ತು? ನಾನು ಆಡಿದ ಮಾತು ಕೇಳ್ತದಲ್ಲ ನಿಮಗೆ? ದೂರ ನಿಂತ್ಕೋ, ದೂರ ನಿಂತ್ಕೋ. ಇಬ್ಬರಿಗೂ ಸೇರಿ ಹೇಳಿದ್ ನಾನು. ಆಯ್ತು ಆಯ್ತು, ಹೇಳು ಹೇಳು. ನೀವು ಆಡಿದ ಮಾತು ನಿಮಗಾದರೂ ಹಿತವಾಗುತ್ತದೆ ಕೇಳಿ. ಇದಾಗ್ಲಿಲ್ವಾ? ಛೇ, ಕೇಳುವುದಕ್ಕೆ ಅಸಹ್ಯ ಎನಿಸ್ತಾ ಇದೆ. ಆಹಾ, 10 ಹಾಳು ಮಾತಾಡುವುದಕ್ಕಿಂತ 2 ಉತ್ತಮ ಮಾತಾಡುವುದನ್ನು ಅಭ್ಯಾಸ ಮಾಡಬೇಕು. ನಾನು ಯಾವತ್ತು ಅವನು ಹೇಳು ದಿನ 10-12 ಮಾತಾಡಿ ಹಾಳು ಮಾಡಬೇಡ, ಒಂದೆರಡು ಮಾತಾಡಿ ಸಾಕು ಅಂತ ಹೇಳಿ ನಿಮ್ಗೆ ಹೇಳ್ತಾ ಇರುವುದು ನಾನು. ಹಂಗೆ ಹೇಳ್ತಾ. ಹಾ ಬಾವಯ್ಯ, ನಾನು ಯಾರು? ನಿಮ್ಮ ಹೆಂಡತಿಯ ತಂಗಿ. ಹೌದು. ಹೇಗೆ ನೋಡ್ಬೇಕು, ಯಾವ ಭಾವದಿಂದ ನೋಡ್ಬೇಕು ಹೆಂಡತಿಯ ತಂಗಿಯನ್ನ? ಹೆಂಡತಿ ತಂಗಿಯನ್ನ ಹೆಂಡತಿಯಾಗಿ ನೋಡ್ಬೇಕು. ಛೀ, ನಾಚಿಕೆ ಆಗುದಿಲ್ಲ ನಿಮಗೆ? ಯಾಕೆ? ಯಾಕೆ ಕೇಳಿದ್ರೆ, ಈಗ ಹೆಂಡತಿ ತಂಗಿಯನ್ನ ಏನಂತ ನೋಡುದು? ಚಿಕ್ಕ ಹೆಂಡತಿಯಾಗೆ. ನಿಮ್ಮ ಹೆಂಡತಿಯನ್ನ ಇವ್ರು ಹೇಗೆ ನೋಡ್ಬೇಕು? ನಮ್ಮಿಬ್ಬರಿಗೆ ಆ ಸಂಬಂಧ ಬರುವುದಿಲ್ಲ. ಓಹೋ, ಬೇರೆಯವ್ರ ಹೆಂಡತಿ ಮಾತ್ರ. ನಿಮ್ಮ ಅನುಕೂಲಕ್ಕಾಗಿ ಸಂಬಂಧವಾ? ಹೌದೌದು. ಇಲ್ಲ ಬಾವ, ನಿಮ್ಮ ಮಾತುಗಳು ಸಹಿಯವಲ್ಲ, ಸಹಿಸುವುದಕ್ಕಾಗುವುದಿಲ್ಲ. ಯಾಕೆ? ಮನಸ್ಸಿಗೆ ಹಿತ ಕೊಡುವ ಮಾತುಗಳಲ್ಲ. ಮಾತು ಹೇಗಿರಬೇಕು? ಹೇಗಿರ್ಬೇಕು? ಹೇಗಾದರೂ ಇರಬಾರದು. ಅವರು ಹಾಗೆ ಇವರು ಹೀಗೆ, ಯಾರ ಹಾಗೂ ಇರಬಾರದು, ಯಾರ ಹಂಗೂ ಇರಬಾರದು. ಮಾತಿನಲ್ಲಿ ಮಾತಿರಬೇಕು, ಮಾತಿನಲ್ಲಿ ಆತನಿರಬೇಕು, ಮಾತಿನಲ್ಲಿ ಪ್ರೀತಿ ಇರಬೇಕು, ಮಾತಿನಲ್ಲಿ ನೀತಿ ಇರಬೇಕು, ಮಾತಿನಲ್ಲಿ ಭೀತಿ ಇರಬೇಕು, ಮಾತಿನಲ್ಲಿ ಆದೇಶ ಇರಬೇಕು, ಉದ್ದೇಶ ಇರಬೇಕು, ಉಪದೇಶ ಇರಬೇಕು, ಸಂದೇಶ ಇರಬೇಕು, ಮಾತಿನಲ್ಲಿ ತೂಕ ಇರಬೇಕು. ಇಲ್ಲ ಎಂದರೆ ಸುಮ್ಮನೆ ಕುಳಿತಿರಬೇಕು. ಮಾತಿನಲ್ಲಿ ತೂಕ ಇರಬೇಕಾ? ಹಾಗಾದ್ರೆ ನಾಳಿಂದ ಒಂದೆರಡು ಕೆಂಪು ಕಲ್ಲು ಹಿಡ್ಕೊಂಡು ಮಾತಾಡ್ತು. ಅದೇ ಒಳ್ಳೆಯದು. ಒಳ್ಳೆ ತೂಕ. ಏನ್ ಕಲ್ಲು ಹಿಡ್ಕೊಂಡು ಮಾತಾಡುವುದು? ಮತ್ತೆಂತ ತೂಕ? ಯಾವತ್ತು ಪರ ಸತಿಯನ್ನ ಕಾಮಿಸಲೇಬಾರದು. ನೀವು ಅದನ್ನೇ ಮಾಡ್ತಾ ಇದ್ದೀರಿ. ಇಲ್ಲಿ ಬಂದು ನನ್ನನ್ನು ಕಾಮಿಸುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ. ಒಂದು ವೇಳೆ ನಿಮ್ಮ ಹೆಂಡತಿ ಬಳಿಗೆ ಯಾರಾದ್ರೂ ಹೋದ್ರೆ ಬರ್ಲಿ, ನಾವು ಬಹಳ ಜಾಗ್ರತೆ ಮಾಡ್ತೇವೆ. ಜನ ನಾವು ಬರುವಾಗ್ಲೇ ಬೀಗ ಹಾಕಿ ಬಂದಿದ್ದೇವೆ. ಬೀಗ ಹಾಕಿ ಬಂದಿದ್ದೇವೆ. ಬೀಗುವ ಮನೆ ಬಾಗಿಲಿಗೆ ಬೀಗ ಹಾಕಿ ಭದ್ರಪಡಿಸಿ ಬಂದಿದ್ದೇವೆ. ಅದೇ ಹೇಳಿದ್ದು. ಈಗ ನಿಮ್ಮ ಹೆಂಡತಿ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ನಮಗೆ ನಂಬಿಕೆ ಉಂಟು, ಆದರೆ ನಮ್ಮ ಊರಿನಲ್ಲೆಲ್ಲ ಪುಂಡಪೋಕ ಹುಡುಗರಿದ್ದಾರೆ. ನಿಮ್ಮನ್ನು ಬಿಟ್ಟರು ಮತ್ತೆ ನಿಮ್ಮೂರಲ್ಲಿ ಬೇರೆ ಯಾರಿದ್ದಾರೆ ಬಾವ? ಅಯ್ಯೋ, ನಮ್ಗಿಂತ ಬಿಗಿ ಇದ್ದಾರಲ್ಲ ಇದ್ರೆ ಗೊತ್ತಿಲ್ಲ. ನಾವು ಪ್ರಚಾರದಾಗ ಉಂಟಷ್ಟೇ. ಹೌದಾ? ಬಿದ್ದ ಮತ್ತೆ ನನ್ನ ಗಂಡ ಬಡವ ಹಾಗೆ ಹೀಗೆ ಎಂದು ಆಡುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ ಬಾವ. ನೀವೇನಾದ್ರೂ ಹುಟ್ಟುತ್ತಾ ಏನಾದ್ರೂ ಕೊಂಡು ಬಂದದ್ದುಂಟು? ಇವತ್ತಿಗೂ ಕೊಂಡು ಬರಲಿಲ್ಲ, ಈಗಲೂ ಅಂತ ಇಲ್ಲ ಬಿಡ. ಹೋಗುವಾಗಲೂ ಕೊಂಡು ಹೋಗ್ತೀರಾ? ಇಲ್ಲಪ್ಪ. ಮಧ್ಯಂತರದಲ್ಲಿ ಗಳಿಸಿದ್ದು ಅಲ್ವೇ? ನಾವೆಲ್ಲ ಮಧ್ಯದಲ್ಲಿ. ಈ ಪ್ರಪಂಚದಲ್ಲಿ ಎಷ್ಟು ಜೀವರಾಶಿಗಳಿದ್ದಾವೆ ಹೇಳಿ? 84 ಲಕ್ಷ. ಯಾವ ಜೀವಿಯಾದ್ರೂ ಹಣ ಸಂಪಾದನೆ ಮಾಡ್ತಾದ? ಹಣ ಸಂಪಾದನೆ ಮಾಡುವ ಏಕೈಕ ಜೀವಿ ಅಂತ ಹೇಳಿದ್ರೆ ಮನುಷ್ಯ ಮಾತ್ರ. ಹಣ ಸಂಪಾದನೆ ಮಾಡದೇ ಇರುವ ಜೀವಿ ಯಾವುದು ಉಪವಾಸ ಇದ್ದು ಸತ್ತದ್ದಿಲ್ಲ. ಹಣ ಸಂಪಾದನೆ ಮಾಡುವ ಮನುಷ್ಯನ ಹೊಟ್ಟೆ ಯಾವತ್ತು ತುಂಬುವುದೇ ಇಲ್ಲ ಬಾವ. ಅದಕ್ಕಾಗಿ ಯಾವತ್ತು ಜೀವನದಲ್ಲಿ ಬದುಕೆನ್ನುವುದು ಬರೇ 3 ದಿನ. ಒಂದು ದಿನ ಹುಟ್ಟುತ್ತಾನೆ, ಒಂದು ದಿನ ಬದುಕ್ತಾನೆ, ಮತ್ತೊಂದು ದಿನ ಸಾಯ್ತಾನೆ. ಬದುಕಿದ ಒಂದು ದಿನದಲ್ಲಿ ಅವ ಏನು ಗಳಿಸಿದ್ದಾನೆ ಆ ಕೀರ್ತಿ ಮಾತ್ರ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯ ಉಂಟು. ಮತ್ತೇನು ಹೇಳಿದ್ರಿ? ಧೀರರು, ಶೂರರು, ಬಲವಂತರು. ರಣಗಂಭೀರ್. ನಾನ್ ರಣ, ಅವು ಗಂಭೀರ್. ನಿಮ್ಮಿಬ್ರೊಳಗೆ ಭವಯ್ಯ ತನಗೆ 4 ಜನರಿಗೆ ಹೊಡೆಯುವ ಬಲ ಉಂಟು, ಶಕ್ತಿ ಉಂಟು ಎಂದು ಎದ್ದು ಹೋಗುವಾಗ ಕಾಲು ಜಾರಿ ಬಿದ್ದ ಅಂತ ಹೇಳಿದ್ರೆ ಅವನು ಹೊರಲಿಕ್ಕೆ ಮತ್ತೊಂದು 4 ಜನ ಬರ್ಬೇಕಾಗುತ್ತದೆ. ಕೆಲವತ್ತು ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ, ಹಂಗಿದೆಲ್ಲ ಮಾತಾಡಬೇಡ. ಹಂಗಲ್ಲ ಹೇಳೋಕ್ಕಾಗ. ಹೌದಾ? ನೀವು ಬೇರೆಯವರಿಗೆ ಏನ್ ಬೇಕಾದ್ರೂ ಹೇಳ್ಬಹುದು. ನಾವು ಕಾಲ ನೋಡ್ಕೊಂಡು ಹೇಳ್ತೇವೆ, ಗಳಿಗೆ ನೋಡ್ಕೊಂಡು ಹೇಳುದು. ಓಹೋ, ನೀವೆಲ್ಲ ಗಳಿಗೆ ನೋಡಿ ಮಾತಾಡುವುದು. ನಾವು ನೀವು ಎಷ್ಟೊತ್ತಿಗೆ ಹೇಳಿಬಿಡ್ತೀರಿ. ಬಾವಯ್ಯ, ಯಾವತ್ತು ಇಂಥ ಕಾರ್ಯ ಸಲ್ಲ, ಕೈ ಮುಗಿತೇನೆ, ಹೋಗಿ ಮನೆಗೆ. ನೀನು ಈಗ ಇಷ್ಟೆಲ್ಲ ಬೇಸರ ಮಾಡಿಕೊಳ್ಳುವುದಕ್ಕೆ ಕಾರಣ ಏನು? ತನಗೆ ಮದುವೆಯಾಗಿದೆ, ನಾನು ಪರಸ್ತ್ರೀ. ಈ ಪ್ರೀತಿ ಪ್ರೇಮ ಎಲ್ಲ ಹುಟ್ಟುವುದಕ್ಕೆ ಮದುವೆ ಏನು ಅಂತ ಬೇಲಿ ಅಡ್ಡ ಬರುವುದಕ್ಕೆ ಸಾಧ್ಯವೇ ಇಲ್ಲ, ಮತ್ತೆ ಕರಿಮಣಿ ಅಡ್ಡ ಬರುವುದಕ್ಕೂ ಸಾಧ್ಯವೇ ಇಲ್ಲ. ಒಬ್ಬಳಲ್ಲಿ ಪ್ರೇಮ ಹುಟ್ಟಬೇಕು ಅಂತಾದ್ರೆ ಹೆಣ್ಣೊಬ್ಬಳು ತೊಡುವಂತ ಉಡುಪು ತೊಡುಪಿಂದಾಗಿ ಅಲ್ಲ, ಅವಳು ಹಾಕುವ ಆಭರಣದಿಂದಾಗಿ ಅಲ್ಲ, ಅವಳು ತಿದ್ದಿ ತೀಡಿದ ಕಣ್ಣು ಹುಬ್ಬಿಂದಾಗಿಯೂ ಅಲ್ಲ, ಅವಳ ಕೇಶರಾಶಿಯಿಂದ ಅಲ್ಲ, ಅವಳು ಹಾಕುವ ಆ ಪಾದರಕ್ಷೆಯಿಂದಲೂ ಅಲ್ಲ.
ಏನು ಬಾವ ಹೆಣ್ಣು ಪಾದರಕ್ಷೆಯಿಂದಲ್ಲ ಅಂತ ಹೀಗೆ ಎತ್ತರ ಮಾಡಿ ಹೋಗುದು ನೀನ್ ನೋಡ್ಲಿಲ್ವಾ? ಏನು? ಕೆಲವೆಲ್ಲ ಹೆಣ್ಮಕ್ಳು ನೋಡ್ಲಿಕ್ಕೆ ಇಷ್ಟೇ ಇರ್ತಾರೆ, ಹಾ. ಅದೊಂದು ಎತ್ತರದ ಪಾದರಕ್ಷೆ ಹಾಕೊಂಡು ಈಗ ಹೋಗುದು. ಹೌದು ಬಾವ. ಹಾ. ಯಾಕೆ ಈಗೀಗ ಹೆಣ್ಣು ಮಕ್ಕಳು ಹಿಂದ್ಗಡೆ ದಪ್ಪ ಇರುವ ಪಾದರಕ್ಷೆಯನ್ನೇ ಹಾಕುವುದು? ಯಾಕೆ? ನಿಮ್ಮಂತ ಪುಂಡು ಪೋಕರ್ ಬಂದ್ರೆ ಹಾ. ಹಿಂದ್ಗಡೆ ದಪ್ಪ ಇರುವುದೇ ಬೇಕು ಪಾದರಕ್ಷೆ ಅಂತ. ಹಾಗಾಗಿ ಆದ್ರೆ ಹೆಣ್ಣಿನಲ್ಲಿ ಪ್ರೇಮ ಹುಟ್ಟುವುದು ಯಾವಾಗ ಗೊತ್ತುಂಟ? ಯಾವಾಗ? ಹೆಣ್ಣಿನ ಕಣ್ಣಿನಲ್ಲಿ ಕಾಣುವ ಒಂಟಿತನ. ನಿನ್ನ ಕಣ್ಣಿನಲ್ಲಿ ನನಗೆ ಒಂಟಿತನ ಕಾಣಿಸ್ತಾ ಉಂಟು, ನನ್ನನ್ನು ಕೈ ಬೀಸಿ ಕರೆದ ಹಾಗುಂಟು. ಬಾರೆ, ಛೀ, ನಾಚಿಕೆ ಆಗುವುದಿಲ್ವಾ? ನಾಚಿಕೆ. ಯಾವತ್ತು ಸತಿಯಾದವಳು ಸತಿಯ ಧರ್ಮವನ್ನ ತಿಳಿದುಕೊಳ್ಳಿ, ಹಾ. ಪತಿ ಹೇಗೆ ಇರಲಿ, ಯಾವ ಸ್ಥಿತಿಯಲ್ಲೇ ಇರಲಿ, ಅವರೇ ತನ್ನ ಸರ್ವಸ್ವ ಎಂದು ಪತಿಯ ಸೇವೆಯನ್ನ ಮಾಡಿಕೊಂಡಿರಬೇಕು. ಇಹಕ್ಕೂ ಪರಕ್ಕೂ ಕಾರಣವಾಗುವುದು ಆ ಸತಿ ಧರ್ಮ ಮಾತ್ರ. ಹೋಗ್ತಿರೇಳು ನಾಚಿಕೆ ಬಿಟ್ಟು. ಹೋಗ್ಬೇಕಾ? ಸುಂದರಿ ಕರುಳಿ ಹೇಗೆ ನೀ ಚಂದಗಿ ಬದುಕಲು ಬೇಕೆ, ನೀ ಚಂದಗಿ ಬದುಕಲು ಬೇಕೆ, ಒಂದು ಮತಿಯ ಬಿಡುತ್ತೀಯ, ಒಂದು ಮತಿಯ ಬಿಡುತ್ತೀಯ, ಸುಂದರಿ ಬೇಗ. ಚಂದ್ರಣ್ಣ ನೆನಪು ಮಾಡಿದೆ, ಅವರ ದಡ್ ಮಾಡ್ದಾಗಿದ್ರಲ್ಲ, ಅವರ 150 ಹೊಡಿ